ಕಣ್ಣಿನ ಕ್ಯಾನ್ಸರ್ಗೆ ತುತ್ತಾಗಿದ್ದ ಪೃಥ್ವಿ ಬಾಳಿಗೆ ಬೆಳಕಾದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಂಪೂರ್ಣ ಚಿಕಿತ್ಸೆ ವೆಚ್ಚ ಭರಿಸುವ ಭರವಸೆ. ಹಾಸ್ಪಿಟ್ಲು ಅಟೆಂಡ್ ಮಾಡಿಸ್ಲಿ, ಕೀಮೋಕ್ಕೆ ಆಮೇಲೆ ಅದೇನು ಇಂಜೆಕ್ಷನ್ಗೆ ನಾನು ಅಮೌಂಟ್ ಕೊಡ್ತೀನಿ. MLA ಸಾಹೇಬ್ರು ಹೇಳಿದರೆ ಅಮೌಂಟ್ ಕಳಿಸ್ಕೊಡ್ತೀನಿ ಸರ್. ಪತ್ರಿಕೋದ್ಯಮದ ಒಂದು ಸ್ಪಂದನೆ, ಒಂದು ವರದಿ ಕೆಲವೊಮ್ಮೆ ಒಂದು ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಹೊಸನಗರ ಸಮೀಪದ ಪುಟ್ಟ ಕಂದಮ್ಮ ಪೃಥ್ವಿಯ ಕಥೆ ಸ್ಪಷ್ಟ ಉದಾಹರಣೆಯಾಗಿದೆ. ಕಣ್ಣಿನ ಕ್ಯಾನ್ಸರ್ನಿಂದ ನರಳುತ್ತಿದ್ದ ಈ ಮಗುವಿನ ನೋವು, ಪೋಷಕರ ಅಳಲು, ಬಡತನದ ಅಸಹಾಯಕತೆ ಇವೆಲ್ಲವನ್ನ ಪೋಸ್ಟ್ ಮ್ಯಾನ್ ನ್ಯೂಸ್ ಹೃದಯ ಸ್ಪರ್ಶಿಸುವ ರೀತಿಯಲ್ಲಿ ಹೊರತಂದ ಬಳಿಕ ಇಂದು ಆ ಕುಟುಂಬದ ಬದುಕಿನಲ್ಲಿ ಆಶಾ ಕಿರಣ ಮೂಡಿದೆ. ವರದಿಯ ಬೆನ್ನಲ್ಲೇ ಕ್ಯಾನ್ಸರ್ ಪೀಡಿತ ಮಗುವಿನ ಮನೆಗೆ ಭೇಟಿ ನೀಡಿದ ತಹಶೀಲ್ದಾರ್ ಭರತ್ ರಾಜ್ ಮತ್ತು ಶಾಸಕ ಬೇಳೂರು ಗೋಪಾಲಕೃಷ್ಣ ಸೂಚನೆಯ ಮೇರೆಗೆ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸುತ್ತ ಸಮೀಪದ ಎಡೆಚಿಟ್ಟಿ ಗ್ರಾಮದ ವಿವೇಕ್ ಮತ್ತು ಸೌಮ್ಯ ದಂಪತಿಯ ಮುದ್ದಿನ ಮಗ ಪೃಥ್ವಿ ಇನ್ನು ಸರಿಯಾಗಿ ಮಾತಾಡಲು ಬಾರದ ವಯಸ್ಸಿನಲ್ಲಿ ಆಟವಾಡಬೇಕಾದ ಈ ಪುಟ್ಟ ಕಂದಮ್ಮ ಕಣ್ಣಿನ ಕ್ಯಾನ್ಸರ್ ಎಂಬ ಭೀಕರ ರೋಗದೊಂದಿಗೆ ಹೋರಾಟ ನಡೆಸುತ್ತಿದ್ದನು. ಬಲಗಣ್ಣಿನಲ್ಲಿ ಆರಂಭವಾದ ರೋಗ ಗಂಭೀರ ಹಂತ ತಲುಪಿದ್ದು ಕಣ್ಣಿನ ಒಳಭಾಗವೇ ಹಾನಿಗೊಳಗಾಗಿತ್ತು. ವೈದ್ಯರು ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣು ತೆಗೆದುಹಾಕಬೇಕು, ಇಲ್ಲದಿದ್ದರೆ ರೋಗ ಮೆದುಳಿಗೂ ಹರಡುವ ಅಪಾಯವಿದೆ ಎಂದು ಎಚ್ಚರಿಸಿದ್ದರು. ಇಂತಹ ಸಂಕಷ್ಟದ ಕ್ಷಣದಲ್ಲಿ ಪೋಸ್ಟ್ ಮ್ಯಾನ್ ನ್ಯೂಸ್ ವರದಿ ಹೊರಬಂದಿತು. ಈ ವರದಿ ಸಮಾಜದ ಗಮನ ಸೆಳೆಯಿತು. ಅದಕ್ಕೆ ಸ್ಪಂದಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾನವೀಯತೆ ಮೆರೆದರು. ಮಗುವಿನ ಚಿಕಿತ್ಸೆ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸುತ್ತೇನೆ ಎಂಬ ಅವರ ಮಾತು ಆ ಕುಟುಂಬಕ್ಕೆ ಹೊಸ ಜೀವ ತುಂಬಿದಂತಾಯಿತು. ಇದಷ್ಟೇ ಅಲ್ಲ, ತಹಶೀಲ್ದಾರ್ ಭರತ್ ರಾಜ್ ಸ್ಥಳಕ್ಕೆ ಭೇಟಿ ನೀಡಿ BPL ಕಾರ್ಡ್ ಹಾಗೂ ಆಧಾರ್ ಸಮಸ್ಯೆಯನ್ನ ಶೀಘ್ರ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಕಣ್ಣಿನ ಸ್ಕ್ಯಾನ್ ಸಮಸ್ಯೆಯಿಂದ ನಿಂತಿದ್ದ ಪ್ರಕ್ರಿಯೆ ಇದೀಗ ಮುಂದುವರಿಯಲಿದ್ದು ಸರ್ಕಾರದ ಸೌಲಭ್ಯಗಳು ಕುಟುಂಬಕ್ಕೆ ದೊರೆಯಲಿವೆ. ಈಗ ನಾಳೆಯಿಂದ ಕಂಟಿನ್ಯೂ ರಜೆ ಇದೆ, ಮಂಗಳವಾರನೇ ಹೋಗ್ಬೇಕು. ನಾಳೆ ಇಲ್ಲ ಸರ್, ನಾಳೆ ಫೋರ್ ಸ್ಯಾಟರ್ಡೆ ಸಂಡೇ ಆಪರೇಷನ್ ಆಗಬೇಕು ಅಂತ ಹೇಳಿ ಈ ಕಣ್ಣಿಗೆ ಬರೋ ಚಾನ್ಸಸ್ ಇದೆ ಅಂತ ಹೇಳಿ 31ಕ್ಕೆ ಓಪನ್. ಈಗ ಇವ್ರ ಹತ್ರ ಮಾತಾಡಿದೆ ನಾನು, ಯಾರು ಡಾಕ್ಟ್ರು, ನಮ್ಮ KS ಹೆಗ್ಡೆ. ಸೊ ಮಂಡೆ ಕಳಿಸ್ಕೊಡಿ, ಒಂದ್ಸಲಿ ಚೆಕ್ ಮಾಡ್ತೀನಿ, ಆಮೇಲೆ ನೋಡೋಣ ಅದ್ರದ್ದೇನು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಶಂಕರಲ್ಲಿ ನೀವು ಅದನ್ನು ಸ್ಕ್ಯಾನ್ ಮಾಡಿಸ್ಕೊ ಬಂದರೆ ಕೂಡಲೇ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಂಕರಲ್ಲಿ ಚಾರ್ಜ್ ಏನೋ ಜಾಸ್ತಿ ಇಲ್ಲ, 5,000 ಎಷ್ಟು ಹೇಳಿದ್ದಾರೆ, 5,000 ಚಾರ್ಜ್ ಅಷ್ಟೇ ಆಪರೇಷನ್ ಇದೆ. ಆಪರೇಷನ್ ಅಂದರೆ ಇದನ್ನು ರಿಮೂವ್ ಮಾಡ್ತಾರೆ. ಈಗ ಇಲ್ಲಿ ಶಂಕರಲ್ಲಿ ಈಗ ಆಪರೇಷನ್ ಎಲ್ಲ ಫ್ರೀ ಆಗುತ್ತೆ ಅಂತ ಹೇಳಿದ್ರೆ ತಾನೆ, 5,000 ರೂಪಾಯಿ ಅಷ್ಟೇ ಕಟ್ಟೋದು, ಮತ್ತೆಲ್ಲ ಫ್ರೀ ಅಂತಾನೆ. ಹಂಗಾರೆ ಅಲ್ಲಿಗೆ ಕಳಿಸ್ಬಿಡಿ, ಸ್ಕ್ಯಾನ್ ಒಂದು ಆಗುತ್ತೆ. ಈಗ ಸ್ಕ್ಯಾನ್ ಒಂದು, ಆಮೇಲೆ ಕೀಮೋ ಇಂಜೆಕ್ಷನ್ ಒಂದು. ಈಗ ಒಂದು ಕೆಲಸ ಮಾಡೋಣ, ಈಗ ನೀವು ಮಂಗಳವಾರ ಹೋಗಿ ಶಿವಮೊಗ್ಗ, ಮಂಗಳವಾರ ಶಿವಮೊಗ್ಗ ಇದೊಂದು ಅಟೆಂಡ್ ಮಾಡಲಿ, ಹಾಸ್ಪಿಟ್ಲು ಅಟೆಂಡ್ ಮಾಡಿಸ್ಲಿ, ಕೀಮೋಕ್ಕೆ ಆಮೇಲೆ ಅದೇನು ಇಂಜೆಕ್ಷನ್ಗೆ ನಾನು ಅಮೌಂಟ್ ಕೊಡ್ತೀನಿ. MLA ಸಾಹೇಬ್ರು ಹೇಳಿದರೆ ಅಮೌಂಟ್ ಕಳಿಸ್ಕೊಡ್ತೀನಿ ಸರ್. ಅದು ಅವತ್ತಿಂದ ಏನು ಟ್ರೀಟ್ಮೆಂಟಿಗೆ ಕೀಮೋಗೆ ಎಷ್ಟಂದ್ರೆ ಒಂದು ಮೂರು ಕೀಮೋ ಹೇಳಿದ್ದಾರೆ. ಒಂದೊಂದು ಕೀಮೋಗೆ 6,000 ರೂಪಾಯಿ ಆಗುತ್ತೆ. ಸ್ಕ್ಯಾನಿಂಗಿಗೆ 24,000 ಅಂತ ಹೇಳಿದ್ರು, ಅದನ್ನ 15,000 ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಮ್ಮಿ ಮಾಡಿ ಅದೆರಡಕ್ಕೆ ನಾನು ದುಡ್ಡು ಕೊಡ್ತೀನಿ, ಆಯ್ತಾ? ಶಾಸಕರು ಕೂಡ ಕೇಳಿದ್ರೆ ಅದು ಕೊಡ್ತೀನಿ. ನಿಮಗೆ ಮಂಗಳವಾರ ಹೋದ್ರೆ ಆಧಾರ್ ಕಾರ್ಡಿಂದ ಈ ಕೆಲಸ ಎರಡೂ ಆಗ್ಬಿಡುತ್ತೆ. ಶಾಸಕರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು ಮಾತನಾಡಿ, ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿರುವ ಮಗುವಿನ ಬಗ್ಗೆ ತಿಳಿಯುತ್ತಿದ್ದಂತೆ ಶಾಸಕರು ಕರೆ ಮಾಡಿ ಮಗುವಿಗೆ ನಡೆಯಬೇಕಾದಂತಹ ಚಿಕಿತ್ಸೆ ನಡೆಸುವಂತೆ ಸೂಚನೆ ನೀಡಿದ್ದು ಸಂಪೂರ್ಣ ವೆಚ್ಚ ಶಾಸಕರೇ ಭರಿಸಲಿದ್ದಾರೆ. ಈ ಬಗ್ಗೆ ಪೋಷಕರಿಗೆ ತಿಳಿಸಿದ್ದು ಮಂಗಳವಾರ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಸಲಾಗಿದೆ ಎಂದರು. ಹಾಸ್ಪಿಟ್ಲಿಗೆ ಹೋಗ್ತಾ ನನ್ನ ನಂಬರ್ ಹೆಂಗೋ ಇದೆಯಲ್ಲ, ನಾನು ಮೊನ್ನೆ ಫೋನ್ ಮಾಡಿದ್ರಲ್ಲ, ರಫಿ ಹತ್ರ ಮಾತಾಡ್ತೀನಿ, ಅದ್ರದ್ದು ಅಮೌಂಟ್ ನಾನು ಹಾಕ್ತೀನಿ, ಬರುತ್ತೆ. ಒಂದೇ ವರದಿ, ಆದರೆ ಅದರ ಪರಿಣಾಮ ಅಪಾರ. ಇಂದು ಪೃಥ್ವಿಯ ಕಣ್ಣಿನಲ್ಲಿ ನೋವಿನ ಜೊತೆಗೆ ಒಂದು ಹೊಸ ಭರವಸೆ ಮೂಡಿದೆ.
ಪೋಷಕರ ಕಣ್ಣಲ್ಲಿ ಅಸಹಾಯಕತೆಯ ಕಣ್ಣೀರು ಅಲ್ಲ, ಸಂತಸದ ಕಣ್ಣೀರು ಹರಿಯುತ್ತಿದೆ. ಇದೀಗ ತಾಲೂಕು ಆಡಳಿತ ಹಾಗೂ ಶಾಸಕರ ಧೈರ್ಯದಿಂದ ಕುಟುಂಬ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಅದನ್ನ ನಾವು ಕೂಡಲೇ ಮಾಡಿಸಿದ್ರೆ 15 ದಿವಸ ಒಳಗೆ ಇದನ್ನ ರಿಮೂವ್ ಮಾಡಿಸಿದ್ರೆ, ಇಲ್ಲಾಂದ್ರೆ ನರನು ಕ್ಯಾನ್ಸರ್ ಆಮೇಲೆ ನರಗಳು ವರ್ಕ್ ಮಾಡಲ್ಲ ಅಂತ. ಈಗ ಕಣ್ಣಲ್ಲಿ ಅಷ್ಟೇ ಇದೆ ಅಂತ ಕಣ್ಣಲ್ಲಿ ಮಾತ್ರ ಇದೆ. ನೆಕ್ಸ್ಟ್ ಈ ಕಣ್ಣಿಗೆ ಬಂದು ನೆಕ್ಸ್ಟ್ ಬ್ರೈನಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇನ್ನೊಂದು 2 ಮಂತ್ 3 ಮಂತ್ ಡಿಲೇ ಆದ್ರೆ ಬ್ರೈನಿಗೆ ತಗೊಬಿಡುತ್ತೆ. ಈಗ ನೀವು ಮಂಗಳವಾರ ನೀವು ಅಲ್ಲಿ ಇದು DCFC ಹೋಗಿಂತ ಮುಂಚೆ ಇವ್ರಿಗೆ ಫೋನ್ ಮಾಡಿ, ಆಯ್ತಾ? ಇಲ್ಲ ಅಂದ್ರೆ ಈ ನಂಬರಿಗೆ ಫೋನ್ ಮಾಡಿ, ಬಾಲಚಂದ್ರ ಅವರಿಗೆ ಮೊದಲು ಇವ್ರಿಗೆ ಮಾಡಿ, ಬಾಲಚಂದ್ರ ಅವ್ರಿಗೆ ಮಾಡಿ. ಇವರು ಮಾತಾಡಿ ಹೇಳ್ತಾರೆ. ಅವ್ರಿಗೆಲ್ಲ ಗೊತ್ತಿಲ್ಲ ನಂಬರು ಅಂತಂದೇಳಿ ಎತ್ತಲ್ಲ. ಸೊ ಇವ್ರು ಬಾಲಚಂದ್ರ ಮಾತಾಡಿದ್ರೆ ಇವ್ರು ಅವ್ರಿಗೆ ಹೇಳ್ತಾರೆ ಇಲ್ಲಿ ಬಂದಿದ್ದಾರೆ ಅಂತಂದೇಳಿ. ಹೋಗ್ಬಿಟ್ಟು ಅವರು ಇವ್ರು ಫೋನ್ ಮಾಡಿ ಇವ್ರು ಸತೀಶ್ ಅವ್ರು ಕಾಣ್ರಿ, ಅವರೆಲ್ಲ ಇದನ್ನ ರೆಡಿ ಮಾಡಿ ಕೊಡ್ತಾರೆ. ಇದನ್ನ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲಿದ್ದು ನಾನು ರಫಿ ಹತ್ರ ಮಾತಾಡ್ತೀನಿ, ಅಮೌಂಟು ನಾನು ಹಾಕ್ತೀನಿ, ಇಲ್ಲ ರಫಿ ಹಾಕ್ತಾರೆ. MLA ಸಾಹೇಬ್ರು ಕೂಡ ಕೇಳಿದ್ದಾರೆ ಅದ್ರದ್ದು ಅಮೌಂಟ್ ಏನಿದೆ ಖರ್ಚಿಂದ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಆಮೇಲೆ ಕಿಮೋ ಹೋದ್ರೆ ಆಯ್ತು ಶಂಕರಕ್ಕೆ. ಕಿಮೋ ಅಲ್ಲಿ ನಂಜಪ್ಪದಲ್ಲಿ ಹೇಳಿದ್ದಾರೆ, ಕಿಮೋನೂ ಮಾಡಿಸಿ ಅಲ್ಲೇ ಮಾಡಿಸ್ಬಿಟ್ರೆ ಅದು ಆಪರೇಷನ್ ಕೂಡಲೇ ಆಗತ್ತೆ. ಆಯ್ತು, ಅದು ಅರೇಂಜ್ ಮಾಡೋಣ ಅಲ್ವಾ ಸರ್? ಎರಡು ಕೆಲಸ ಮುಗ್ದು ಹೋಗುತ್ತೆ. ಮಂಗಳವಾರ, ನಾಳೆ ಶನಿವಾರ, ನಾಳೆ ರಜಾ, ನಾಡಿದ್ದು ರಜಾ, ಭಾನುವಾರ ರಜಾ, ಸೋಮವಾರ ರಜಾ, ಮಂಗಳವಾರ ಹೋಗ್ಲಿ. 3 ದಿವಸ ರಜಾ. ಇಲ್ಲ, ಒಂದೇ ದಿವಸ ನಮ್ಗೆ 2 ಕೆಲಸ ಎರಡು ಕೆಲಸ ಆಗುತ್ತೆ ಒಂದೇ ದಿವಸ. BPL ಕಾರ್ಡಿಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ, ಇದು ಕ್ಲಿಯರ್ ಆಗುತ್ತೆ. ನೀವು ಅಷ್ಟು ಮಾಡಿ ಅಲ್ವಾ ಸರ್? ಆಯ್ತು, ನೋಡೋಣಲ್ಲ. ಸರ್ ಪಕ್ಕದಲ್ಲೇ ಒಬ್ಬರು ಚಿಕ್ಕ ಮಗು ಪೃಥ್ವಿ ಅಂತ, ಅವಳಿಗೆ ಪಾಪ ಕಣ್ಣಿಂದು ತುಂಬ ತೊಂದರೆ ಆಯಿತು. ಕಣ್ಣಿಗೆ ಕ್ಯಾನ್ಸರ್ ಬಂದಿತ್ತು. ಅದರಿಂದ ಅವರು ಚಿಕಿತ್ಸೆ ಪಡಿಬೇಕಂತಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಪ್ಡೇಟ್ ಆಗಬೇಕಾಯ್ತು ಅದು. ಸೊ ಬಟ್ ಆಧಾರ್ ಕಾರ್ಡ್ ಆಗದೆ ಇರೋದಕ್ಕೆ ರೇಷನ್ ಕಾರ್ಡಲ್ಲಿ ಅಪ್ಡೇಟ್ ಆಗಿಲ್ಲ. ತುಂಬ ತೊಂದರೆ ಆಗ್ತಾಯಿತ್ತು. ಸೊ ನಮಗೆ ವಿಷಯ ತಿಳಿದ ತಕ್ಷಣ ಇಲ್ಲಿ ಮನೆಗೆ ಬಂದು ನಮ್ಮ ಎಲ್ಲ ಜಿಲ್ಲಾ ಸಮಾಜ ವರ್ತಕರು ಹಾಗೂ ನಮ್ಮ ಆಹಾರ ನಿರೀಕ್ಷಕರ ಜೊತೆ ಎಲ್ಲ ಮಾತಾಡಿ ಚರ್ಚೆ ಮಾಡಿ, ಇವಾಗ ಏನಂತಂದರೆ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅಲ್ಲಿ ಆಧಾರ್ ಕಾರ್ಡ್ ಮಾಡಿಸೋ ವ್ಯವಸ್ಥೆನೂ ಎಲ್ಲ ರೆಡಿ ಮಾಡಿದ್ದೀವಿ. ಅದು ಆಧಾರ್ ಕಾರ್ಡ್ ರೆಡಿ ಆಯ್ತಂದರೆ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆಗುತ್ತೆ. ಅದು ಅಪ್ಡೇಟ್ ಆದಮೇಲೆ ಮಗುವಿಗೆ ಮುಂದಿನ ಚಿಕಿತ್ಸೆ ಪಡ್ಕೋಬೋದಾಗಿದೆ. ಸೊ ಇದರಿಂದ ನಮಗೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ನಮ್ಮ ಆಹಾರ ನಿರೀಕ್ಷಕರು ಕೂಡ ಸರಿಯಾದ ಟೈಮಿಗೆ ಸ್ಪಂದಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಮಗು ಒಳ್ಳೆಯದಾದರೆ ಸಾಕು, ನಮ್ಮ ಎಲ್ಲ ಕೆಲಸ ಮಾಡೋಕ್ಕೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಧನ್ಯವಾದಗಳು.